ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಎಸ್ ಎಸ್ ಸಿ ವತಿಯಿಂದ ಮೊನ್ನೆ ತಾನೇ ಸಿಜಿಎಲ್ ನೋಟಿಫಿಕೇಷನ್ ಆಗಿತ್ತು. ಮತ್ತು ಇವತ್ತೊಂದು ನೋಟಿಫಿಕೇಷನ್ ಆಗಿದೆ. ಯಾವುದಪ್ಪ ಅಂದರೆ ಎಮ್ ಟಿ ಎಸ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್. ಈ ನೋಟಿಫಿಕೇಷನ್ ಆಗಿದೆ. ಈ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 27ರಿಂದ ಸ್ಟಾರ್ಟ್ ಆಗಿದೆ. 27/6/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಏನಪ್ಪ ಅಂದರೆ 37/2024 ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಏನಪ್ಪ ಅಂದರೆ 1/8/2024 ಇದೆ. ಮತ್ತು ನೀವೇನಾದರೂ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನಾದರೂ ತಪ್ಪಾಗಿದ್ರಪ್ಪ ಅಂದರೆ ಅದನ್ನು ಕರೆಕ್ಷನ್ ಮಾಡೋಕ್ಕೆ ಡೇಟ್ ಕೂಡ ಇವಾಗ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 16/8/2024 17/8/2024 ಟೋಟಲ್ ಎಷ್ಟು ದಿವಸ? 2 ದಿವಸ ಕರೆಕ್ಷನ್ ಮಾಡೋಕ್ಕೆ ಟೈಮ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಎಕ್ಸಾಮ್ ಯಾವಾಗ ನಡೀತಿರ್ಬೋದಂತೆ ನೀವು ಕೇಳಿದರೆ, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಎಕ್ಸಾಮನ್ನು ನಡೆಸ್ತಾರೆ. ಯಾವುದು? ಎಮ್ ಟಿ ಎಸ್ ಮತ್ತು ಹವಾಲ್ದಾರ್. ಯಾವಾಗ? ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ. ಇದರ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ SSLC ಕ್ವಾಲಿಫಿಕೇಷನ್ ಆಗಿರುತ್ತೆ. ಯಾವುದು? SSLC ಇದನ್ನು ಅಥವಾ 10th ಅಂತ ಕರಿತೀವಲ್ಲ, 10th ಕಲ್ತಿದ್ರೆ ಸಾಕು. ಇದು ಕ್ವಾಲಿಫಿಕೇಷನ್ನು, ಹೌದಾ? ನೆಕ್ಸ್ಟ್ ವೇಕೆನ್ಸೀಸ್ ನೋಡಿ, ಯಾವತ್ತಿದ್ರೂ ಸೆಂಟ್ರಲ್ ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡುವಾಗ ಟೆಂಟೇಟಿವ್ ವೇಕೆನ್ಸೀಸ್ ಅಂತ ಕರೀತಾರೆ. ಟೆಂಟೇಟಿವ್ ಅಂದರೆ ತಾತ್ಕಾಲಿಕ, ಅಂದರೆ ಸದ್ಯಕ್ಕೆ ತಾತ್ಕಾಲಿಕ. ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆಗ್ಬೋದು. ನೋಟಿಫಿಕೇಷನ್ ಆದ ನಂತರ ಕೂಡ, ನೀವು ಎಕ್ಸಾಮ್ ಬರೆದ ನಂತರ ಕೂಡ ಕೆಲವೊಂದಿಷ್ಟು ಏನಾಗ್ತವೆ, ಆ್ಯಡ್ ಆಗುವಂಥ ಚಾನ್ಸಸ್ ಇರ್ತವೆ. ಟೆಂಟೇಟಿವ್ ವೇಕೆನ್ಸೀಸ್ ಎಷ್ಟು ಅದಾವಪ್ಪ ಅಂದರೆ MTS 4887 ಅದಾವು. ಹವಾಲ್ದಾರ್ 3439 ವೇಕೆನ್ಸೀಸ್ ಅದಾವೆ, ಹೌದಾ? ಮತ್ತು ನೀವು ಅಪ್ಲಿಕೇಶನ್ ಎಲ್ಲಿ ಹೋಗಿ ಹಾಕ್ಬೇಕಪ್ಪ ಅಂದರೆ https://ssc.government.in ಹೋಗಿ ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದರೆ ಪೋಸ್ಟ್ ವೈಸ್ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, 18ರಿಂದ 25 ವರ್ಷ, 18 to 25 ಇಯರ್ಸ್. ಯಾವುದಕ್ಕೆ? MTSಗೆ. ಯಾವುದಕ್ಕಪ್ಪ ಅಂದರೆ ಇದು MTS ಪೋಸ್ಟ್ಗೆ. ಅಂದರೆ ನೀವು 2/8/1999 ಮುಂಚೆ ಜನಿಸಿದ್ರಪ್ಪ ಅಂದರೆ ನೀವು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದಾಗುತ್ತೆ. ನೆಕ್ಸ್ಟ್ 18 to 27 ಇಯರ್ಸ್, ಇದು ಯಾವುದಕ್ಕೆ? ಹವಾಲ್ದಾರ್ ಪೋಸ್ಟ್ಗೆ. ಮತ್ತು ಕೆಲವೊಂದಿಷ್ಟು MTS ಪೋಸ್ಟ್ಗೂ ಕೂಡ ಅಪ್ಲೈ ಆಗುತ್ತೆ. ಕೆಲವೊಂದಿಷ್ಟು ಇದ್ದಾವೆ ಅದರಲ್ಲಿ ಕೂಡ ಪೋಸ್ಟ್ಗಳು. ನೆಕ್ಸ್ಟ್ ಸರ್, ನಮ್ಮದು 25 ಇಯರ್ಸ್ ದಾಟಿದೆ, ನಾವು ಅಪ್ಲೈ ಮಾಡ್ಬೋದಾ ಅಂತೇಳಿ ನೀವು ಕೇಳಿದರೆ ಮಾಡ್ಬೋದು. ಯಾವ ರೀತಿಯಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿರ್ತಾರೆ. ಆ ಏಜ್ ರಿಲ್ಯಾಕ್ಸೇಷನನ್ನು ತೊಗೊಂಡು ನೀವು ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, SC ST ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನು, OBC ಕ್ಯಾಂಡಿಡೇಟ್ಗೆ 3 ವರ್ಷ, PWD ಅನ್ರಿಸರ್ವ್ಡ್ಗೆ 10 ಇಯರ್ಸ್, OBCಗೆ 13 ಇಯರ್ಸ್ ಅಂದರೆ PWD. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದರಲ್ಲ ಅವರಿಗೆ 3 ಇಯರ್ಸ್. ಈ ರೀತಿಯಾಗಿ ಏನಿರುತ್ತೆ, ಇದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಆರ್ ಇಕ್ವಿವೆಲೆಂಟ್ ಫ್ರಮ್ ದ ರಿಕಗ್ನೈಸ್ಡ್ ಬೋರ್ಡ್ ಆ್ಯಸ್ ಆನ್ ಬಿಫೋರ್ ಕಟ್ ಆಫ್ ಡೇಟ್ 1/8/2024 ಅಂತ ಕೊಟ್ಟಿದ್ದಾನೆ. ಅಂದರೆ ನೀವು ಏನಾಗಿ ಮಾಡಿರ್ಬೇಕು, SSLC ಆರ್ 10th ಪಾಸ್ ಆಗಿರ್ಬೇಕಂತ ಹೇಳ್ತಾನೆ, ಹೌದಾ? ಇದರ ನಂತರ ನೆಕ್ಸ್ಟ್ ನೋಡ್ತಾ ಬರೋದಾದರೆ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ, ಫಸ್ಟ್ ಏನು ಮಾಡಬೇಕು, ssc.government.in ಹೋಗಿ ನೀವು ಏನು ಮಾಡಬೇಕು, ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಏನು ಮಾಡಬೇಕು, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಿರುತ್ತೆ. ಅಂದರೆ ರಿಜಿಸ್ಟ್ರೇಷನ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡ್ಕೋಬೇಕಾಗುತ್ತೆ, ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ತದನಂತರ ಪೋಸ್ಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಲಾಗಿನ್ ಆಗಿ ಆಮೇಲೆ, ಹೌದಾ? ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದರೆ 100 ರೂಪೀಸ್ ಇದೆ. ಎಷ್ಟು? 100 ರೂಪೀಸ್. ಇದು ಯಾರಿಗಪ್ಪ ಅಂದರೆ OBC ಮತ್ತು ಅದರ್ ಕ್ಯಾಟಗರಿಗೆ. OBC ಕ್ಯಾಟಗರಿ 1 to A to B ಈ ಕ್ಯಾಟಗರಿಗೆ 100 ರೂಪೀಸ್ ಇದೆ. ಉಳಿದ ಕ್ಯಾಟಗರಿಗೆ SCಗೆ ಫೀಸ್ ಇರೋಲ್ಲ, STಗೆ ಇರೋಲ್ಲ, ವುಮೆನ್ ಕ್ಯಾಂಡಿಡೇಟ್ಸ್ಗೆ ಫೀಸ್ ಇರೋಲ್ಲ. ನೆಕ್ಸ್ಟ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂದರೆ PWD ಕ್ಯಾಂಡಿಡೇಟ್ಸ್ಗೆ ಏನಿರಲ್ಲ, ಫೀಸ್ ಇರೋಲ್ಲ. ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಗೂ ಕೂಡ ಫೀಸ್ ಇರೋಲ್ಲ. ಮತ್ತು ಫೀಸನ್ನು ಯಾವ ರೀತಿ ತುಂಬಬೇಕಪ್ಪ ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ, ಆಫ್ಲೈನ್ ಪೇಮೆಂಟ್ ಇರುವುದಿಲ್ಲ ಇದು. ನೆಕ್ಸ್ಟ್
ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡ್ತಾ ಬರೋದಾದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಅದಾವಪ್ಪ ಅಂದರೆ ಇಲ್ಲಿದೆ ನೋಡಿ. ನಮ್ದು ಯಾವ ರೀಸನ್ ಬರುತ್ತೆ ಅಂದರೆ SSCನಲ್ಲಿ ಕರ್ನಾಟಕ ಕೇರಳ ರೀಸನ್ ಅಂತ ಕರೀತಾರೆ, ಅದು ಬರುತ್ತೆ. ಅದರಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬೆಳಗಾವಿ ಇದೆ, ಬೆಂಗಳೂರು ಇದೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಸೆಂಟರ್ಗಳನ್ನು ನೀವೇನು ಮಾಡಬೇಕಾಗುತ್ತೆ, ಅದರಲ್ಲಿ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಪ್ರಿಯಾರಿಟಿ ಬೇಸ್ ಇರುತ್ತೆ. ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ಆ್ಯಂಡ್ ಥರ್ಡ್ ಪ್ರಿಯಾರಿಟಿ. ಫಸ್ಟ್ ನಿಮಗೆ ಎಲ್ಲಿ ಬೇಕೋ ಅದನ್ನ ಕೊಡಬೇಕು, ಸೆಕೆಂಡ್ ಪ್ರಿಯಾರಿಟಿ ಬೇರೆ, ಥರ್ಡ್ ಪ್ರಿಯಾರಿಟಿ ಬೇರೆ ಕೊಡಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಎಕ್ಸಾಮ್ ಸೆಂಟರ್ ಎಲ್ಲಿ ಕೊಡ್ತಾನೆ ಅಂದರೆ ಫಸ್ಟ್ ಪ್ರಿಯಾರಿಟಿ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲೇ ಕೊಡ್ತಾನೆ. ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ, ಸಬ್ಜೆಕ್ಟ್ ಏನಿರುತ್ತೆ ಅದರ ಬಗ್ಗೆ ನೋಡ್ತಾ ಬರೋಣ. ಇಲ್ಲಿ ನೋಡಿ, ಫಾರ್ ದಿ ಪೋಸ್ಟ್ ಆಫ್ MTS, the examination will consist of a computer-based examination, and for the post of Havaldar, the examination will consist of ಅದು ಕೂಡ ಕಂಪ್ಯೂಟರ್-ಬೇಸ್ಡ್ ಎಕ್ಸಾಮಿನೇಷನ್ ಆ್ಯಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಹೌದಾ ನೋಡಿ ಫ್ರೆಂಡ್ಸ್, MTSಗೆ ಫಿಸಿಕಲ್ ಇರಲ್ಲ, ಹವಾಲ್ದಾರ್ ಪೋಸ್ಟ್ಗೆ ಏನಿರುತ್ತೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ನಲ್ಲಿ ಏನೇನಿರುತ್ತೆ ಅಂತ ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ನೆಕ್ಸ್ಟ್, ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಹಿಂದಿ, ಇಂಗ್ಲೀಷ್ ಆ್ಯಂಡ್ ಇನ್ 13 ರೀಜ್ನಲ್ ಲ್ಯಾಂಗ್ವೇಜಸ್. ನೋಡಿ ಫ್ರೆಂಡ್ಸ್, ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತಲ್ಲ MTS ಆ್ಯಂಡ್ ಹವಾಲ್ದಾರ್, ಇದು ಯಾವ್ಯಾವ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ ಅಂದರೆ ಹಿಂದಿಯಲ್ಲಿರುತ್ತೆ, ಇಂಗ್ಲೀಷ್ನಲ್ಲಿರುತ್ತೆ. ನೆಕ್ಸ್ಟ್ ಇನ್ನು 13 ಲ್ಯಾಂಗ್ವೇಜ್ ಅವ್ಯಾವು, ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಕೊಂಕಣಿ, ಕನ್ನಡ. ನೋಡಿ, ಕನ್ನಡವೂ ಕೂಡ ಇದೆ. ನೀವು MTSನ್ನು ಕನ್ನಡದಲ್ಲೇ ಬರೀಬಹುದು. ಹೌದಾ, ಇದೊಂದು ನೆನಪಿನಲ್ಲಿಟ್ಕೊಳ್ಳಿ, ಕನ್ನಡದಲ್ಲೇ ಬರಿಬೋದು. ನೀವು ಫಸ್ಟಿಗೆ ಪ್ರಿಫರೆನ್ಸ್ ಕೊಡೋ ಟೈಮ್ನಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಕನ್ನಡ ಅಂತೇಳಿ ಒಂದು ಲ್ಯಾಂಗ್ವೇಜನ್ನು ಚಾಯ್ಸ್ ಮಾಡಬೇಕಾಗುತ್ತೆ. ಸಬ್ಜೆಕ್ಟ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನೋಡಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನಲ್ಲಿ ಫಸ್ಟ್ ಸೀಸನ್ 1, ಸೀಸನ್ 2 ಅಂದರೆ ಸೀಸನ್ 1ನಲ್ಲಿ ಏನಿರುತ್ತೆ, ನ್ಯೂಮೆರಿಕ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ. ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ 20 ಕ್ವಶನ್ಸು, 60 ಮಾರ್ಕ್ಸು. ನೆಕ್ಸ್ಟ್ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ 20 ಕ್ವಶನ್ಸು, 60 ಮಾರ್ಕ್ಸು. ಇದು ಎಷ್ಟು ನಿಮಿಷ ಇರುತ್ತಪ್ಪ ಅಂದರೆ 45 ನಿಮಿಷ ಇರುತ್ತೆ. ಮತ್ತು ಇದು ಓನ್ಲಿ ಫಾರ್ ಕ್ವಾಲಿಫೈಯಿಂಗ್ ಪೇಪರ್ ಆಗುತ್ತೆ. ಇದು ಏನಿದೆ ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್. ಇದರಲ್ಲಿ ನೀವು ಇಷ್ಟು ಮಾರ್ಕ್ಸ್ ತೊಗೋಬೇಕಂತ ಇರುತ್ತೆ, ಅಷ್ಟು ತೊಗೊಂಡ್ರೆ ನೀವೇನಾಗ್ತೀರಿ, ಕ್ವಾಲಿಫೈ ಆಗ್ತೀರಿ. ನೆಕ್ಸ್ಟ್ ನಿಮಗೆ ಕಟ್ ಆಫ್ಗೆ ಕನ್ಸಿಡರ್ ಮಾಡೋದು ಇಲ್ಲಿದೆ ನೋಡಿ, ಸೀಸನ್ 2 ಇಂಗ್ಲೀಷ್ ಅವೇರ್ನೆಸ್ 25 ಕ್ವಶನ್ಸ್ ಇರುತ್ತೆ, 75 ಮಾರ್ಕ್ಸು. ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ 25 ಕ್ವಶನ್ಸು, 75 ಮಾರ್ಕ್ಸ್. ಅಂದರೆ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸು, 3 ಮಾರ್ಕ್ಸ್ ಇರುತ್ತೆ. ಹೌದಾ. ನೆಕ್ಸ್ಟ್ ಏನಪ್ಪ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದು ಯಾರಿಗಪ್ಪ ಅಂದರೆ ಹವಾಲ್ದಾರ್, MTSದವರಿಗೆ ಇರಲ್ಲ, ಇದು ಹವಾಲ್ದಾರ್ ಪೋಸ್ಟ್ಗೆ ಇರುತ್ತೆ. ಹೌದಾ. ಏನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನೇನಿರುತ್ತಪ್ಪ ಅಂದರೆ ವಾಕಿಂಗ್ ಇರುತ್ತೆ. 1600 ಮೀಟ್ರ್ ವಾಕಿಂಗನ್ನು ನೀವು 15 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಮೇಲ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ 1 ಕಿಲೋಮೀಟ್ರ್ ವಾಕಿಂಗನ್ನು 20 ಮಿನಿಟ್ನಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಹೈಟ್ ಮೇಲ್ ಕ್ಯಾಂಡಿಡೇಟ್ಗೆ ಎಷ್ಟಿರುತ್ತೆ ಅಂದರೆ 157.5 ಸೆಂಟಿಮೀಟರ್ಸ್. ಅದೇ ರೀತಿಯಾಗಿ ಚೆಸ್ಟ್ 81 ಸೆಂಟಿಮೀಟರ್ಸ್. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಅಂದರೆ 5 ಸೆಂಟಿಮೀಟ್ರ್ ಎಕ್ಸ್ಪ್ಯಾಂಡ್ ಮಾಡಿ 86 ಸೆಂಟಿಮೀಟ್ರ್ ಆಗುತ್ತೆ. ಯಾವಾಗ ಎಕ್ಸ್ಪ್ಯಾಂಡ್ ಮಾಡಿದಾಗ ನಾರ್ಮಲಿ 81 ಸೆಂಟಿಮೀಟ್ರ್. ಫಿಮೇಲ್ ಕ್ಯಾಂಡಿಡೇಟ್ಗೆ ಹೈಟ್ ಎಷ್ಟಪ್ಪ ಅಂದರೆ 152 ಸೆಂಟಿಮೀಟರ್ಸ್. ಎಷ್ಟು 152. ಮತ್ತು ವೇಟ್ ಎಷ್ಟಪ್ಪ ಅಂದರೆ 48 kg ವೇಟ್ ಇರಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲೇ ಹೇಳಿದಾಗೆ ಸೀಸನ್ 1 ಏನಿರುತ್ತಪ್ಪ ಅಂದರೆ ಜಸ್ಟ್ ಕ್ವಾಲಿಫೈಯಿಂಗ್ ಇರುತ್ತೆ. ಸೀಸನ್ 2 ಇರೋದು ನಿಮ್ಮ ಕಟ್ ಆಫನ್ನು ನಿರ್ಧಾರ ಮಾಡುತ್ತೆ. ನೀವು ಮಿನಿಮಮ್ ಎಷ್ಟು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೊಗೋಬೇಕಪ್ಪ ಅಂದರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸು 30%, OBC ಕ್ಯಾಂಡಿಡೇಟ್ಸು 25%, ಆಲ್ ಅದರ್ ಕ್ಯಾಟಗರೀಸ್ SC ST ಕ್ಯಾಂಡಿಡೇಟ್ಸು 20% ನೀವೇನು ಮಾಡಬೇಕಾಗುತ್ತೆ, ಮಾರ್ಕ್ಸನ್ನು ಕ್ವಾಲಿಫೈ ಆಗೋಕ್ಕೆ ತೊಗೋಬೇಕಾಗುತ್ತೆ. ಹೌದಾ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.